ಏನು? ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರಾ ಎಸ್.ಟಿ. ಸೋಮಶೇಖರ್? ಇಷ್ಟೊಂದು ತಾರಕಕ್ಕೆ ಹೋಗುತ್ತೆ ಇದು ಅಂತ ನಿರೀಕ್ಷೆ ಮಾಡಿರದೇ ಇದ್ರು ಕೂಡ ಇದೀಗ ಬಿಜೆಪಿಯ ಮುಖಂಡರುಗಳು ಸ್ಪೀಕರ್ ಕದವನ್ನ ತಟ್ಟಿರೋದ್ರಿಂದ ಬಿಜೆಪಿಯ ಪಾಳೆಯದಲ್ಲಿರೋ ಸೋಮಶೇಖರ್ ವಿರುದ್ಧ ಸಾಕಷ್ಟು ಆಕ್ರೋಶ ಕಂಡು ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಾಳೆಯಕ್ಕೆ ರಾಜೀನಾಮೆ ಕೊಡ್ತಾರಾ ಎಸ್.ಟಿ. ಸೋಮಶೇಖರ್? ಎಸ್.ಟಿ. ಸೋಮಶೇಖರ್ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಈಗಾಗಲೇ ಸ್ಪೀಕರ್ ಅವ್ರ ಹತ್ರ ಸಮಯ ಕೇಳಿದ್ದಾರೆ. ಹಾಗೇನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಅವ್ರ ಜೊತೆಗೆ ಮಾತನಾಡ್ತಾರೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಒಟ್ಟಲ್ಲಿ ರಾಜೀನಾಮೆಯನ್ನು ಕೊಡೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಎಸ್.ಟಿ. ಸೋಮಶೇಖರ್ ಅಂತ ಹೇಳಲಾಗ್ತಾ ಇದೆ. ಆದರೆ ರಾಜೀನಾಮೆ ಕೊಟ್ಟ ತಕ್ಷಣ ಆ ವಿಚಾರ ಬಗೆಹರಿಯತ್ತಾ? ಮುಂದೆ ಕ್ರಮ ಕೈಗೊಳ್ಳೋ ವಿಚಾರ, ಶಾಸಕತ್ವ ಸ್ಥಾನ ಅನರ್ಹಗೊಳ್ಳೋದು ಅಥವಾ ಅನರ್ಹಗೊಳ್ಳದೇ ಇರೋದು, ಇವೆಲ್ಲವೂ ಕೂಡ ಬರುತ್ತಾ ಇದೆ. ಎಲ್ಲವನ್ನೂ ಕೂಡ ಇನ್ನೂ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ಕ್ಷಣದಲ್ಲಿ ಸೋಮಶೇಖರ್ ರಾಜೀನಾಮೆ ಕೊಡಬಹುದು ಅನ್ನುವಂಥ ವಿಚಾರ, ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹೌದಪ್ಪ, ಶಕ್ತಿ ಇರೋವರೆಗೂ ನಡಿಬೇಕು. ಶಕ್ತಿ ಇಲ್ಲದಾಗ ಇಳಿದು ಸರಿ, ಬಿಜೆಪಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಏನು ಅಭ್ಯರ್ಥಿಗಳು ಯಾರಂದ್ರೆ ಯಾರು ಬೇಕನ್ನ ಕೇಳ್ಬೋದಪ್ಪ. ಹಂಗೆ ನನ್ನೂ ಎಲ್ಲರನ್ನ ಕೇಳ್ತಾರೆ ಓಟ್ ಬಂದು. ತಮ್ಮನ್ನೇ ಕೇಳಿದ್ರ? ತಪ್ಪೇನೈತಿ? ಅಭ್ಯರ್ಥಿ ನಾನೆಲ್ಲ ಪಾರ್ಟರ್ನ ಕೇಳ್ತೇನೆ, ಹಂಗೆ ಅವ್ರು ಕೇಳ್ತಾರೆ. ಇವತ್ತು ಎಸ್.ಟಿ. ಸೋಮಶೇಖರ್ ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ, ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾರು? ಎಸ್.ಟಿ. ಸೋಮಶೇಖರ್ ಅವರು. ಹಾಕ್ಲಿ, ನಮ್ಗೆ ಒಳ್ಳೇದಾತಲ್ಲ, ನಾವು ಗೆದ್ದಂಗೆ ಆತಲ್ವಲ್ಲ. ಕಾಂಗ್ರೆಸ್ ಅವರು ಎಲ್ಲರೂ ಗೆಲ್ತಾರೆ ಅನ್ನೋ ವಿಶ್ವಾಸ ಈಗಲೂ? ಅಯ್ಯೋ 100%. ಆದರೂ ಬಿಜೆಪಿ ಅವರು ಮತ್ತು JDS ಅವ್ರಿಗೆ ಒಬ್ಬ ಅಭ್ಯರ್ಥಿ ಗೆಲ್ಲೋದಿಲ್ಲ ಅಂತ ಗೊತ್ತಿದೆ, ಆದರೂ ಕೂಡ ನಿಲ್ಸಿದ್ರು. ಯಾವ ಕಾರಣಕ್ಕೋಸ್ಕರ ಅನ್ನೋದು? ಅವ್ರದ್ದು ಶಕ್ತಿ ನೋಡ್ಕೊಂಡು ಮಾಡ್ತಾರೆ. ಶಕ್ತಿ ಸ್ಟ್ರೆಂತ್. ಇವತ್ತು ಒಂದು ಡೌನ್ ಆಗಿದೆ. ಈಗ ಶಿವರಾಮ್ ಹೆಬ್ಬಾರ್ ಅವ್ರ ನಡೆ ಬಹಳ ಕುತೂಹಲ ಇದೆ. ಹೋಗಿ ವಿಪ್ ಫಂಡ್ಸ್ ಬಂದಿದ್ದಾರೆ ಅವ್ರ ಕಚೇರಿಯಲ್ಲಿ. ಶಿವರಾಮ್ ಹೆಬ್ಬಾರ್ ಅವ್ರ ಕಚೇರಿ ಮೇಲೆ ವಿಪ್ ಫಂಡ್ಸಿ ಬಂದಿದ್ದಾರೆ. ಈಗ ಆಗಲಿ, ಅಂದ್ರೆ ಭಯ ಇದೆ ಅಂತನಾ ಅವ್ರಿಗೆ? ಏನೈತೆ ಗೊತ್ತಿಲ್ಲ, ಅವ್ರನ್ನ ಕೇಳ್ಬೇಕಪ್ಪ. ನೀನು ಸೋಮಶೇಖರ್ ಅವ್ರು ವಾಪಸ್ ಬರ್ತಾರಾ ಕಾಂಗ್ರೆಸ್ಗೆ? ಬರ್ತಾರೆ, ಎಲ್ಲ ಬರ್ತಾರೆ. ಯಾರು ಬರ್ತಾರೆ? ಯಾರು ಬರ್ತಾರೆ ಸರ್? ಸಿದ್ದರಾಮಯ್ಯ ಕೇಳು. ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನಮ್ಮ 42 ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. DK ಕೇಳು ಅಥವಾ ಸಿದ್ದರಾಮಯ್ಯನ ಕೇಳು. ನಿಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಸರ್? ಎಲ್ಲರೂ ಓಟ್ ನಿಂತರ ಹೊಸರು ಬಂದು ಕೇಳಿದ್ರು. ಇದಾಗಿತ್ತು ಹಿರಿಯ ಶಾಸಕರಾಗಿರುವಂತಹ ಶಾಮನು ಶಿವಶಂಕರಪ್ಪ ಅವರ ಮಾತು. ಓಟ್ ಅಂದಮೇಲೆ ಎಲ್ಲರೂ ಸಂಪರ್ಕ ಮಾಡೇ ಮಾಡ್ತಾರೆ. ಸೋಮಶೇಖರ್ ವಿಚಾರದಲ್ಲಿ ಏನಾಗುತ್ತೆ ಹಾಗಾದ್ರೆ ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಆಬ್ಸೆಂಟ್ ಆಗ್ಬಿಡ್ತಾರಾ ಸೋಮಶೇಖರ್, ಗೈರಾಗ್ತಾರಾ ಅಥವಾ ಅಡ್ಡ ಮತದಾನ ಮಾಡ್ತಾರಾ? ಈ ಎಲ್ಲ ಸ್ಪೆಕ್ಯುಲೇಷನ್ಸ್ ಇತ್ತು ಮೊದಲೇನೆ. ಇದೀಗ ಅವರು ಅಡ್ಡ ಮತದಾನ ಮಾಡಿರೋದ್ರಿಂದ ಏನಾಗತ್ತೆ ಮುಂದೆ? ಹಾಗಾದ್ರೆ ಸ್ಪೀಕರ್ ಬಾಗಿಲನ್ನು ತಟ್ಟಿದ್ದಾರೆ ಸೋಮಶೇಖರ್ ಬಿಜೆಪಿ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ. ಸೊ ಏನು ಹೇಳ್ತಾರೆ ಹಾಗಾದ್ರೆ ಸ್ಪೀಕರ್? ಏನು ಹೇಳ್ತಾರೆ ಸೋಮಶೇಖರ್ ಅವರಿಗೆ? ಸ್ಪೀಕರ್ ಭೇಟಿಗೆ ಸಮಯ ಕೇಳಿದ್ದಾರೆ ಸೋಮಶೇಖರ್ ಅವರು ತಮಗೆ ಅಧಿಕಾರ ಇದೆ, ಹಾಗಾಗಿ ತನಗೆ ಹಕ್ಕಿದೆ ಚಲಾವಣೆ ಮಾಡೋದಕ್ಕೆ, ಹಾಗಾಗಿ ತಾನು ಚಲಾವಣೆ ಮಾಡಿದ್ದೇನೆ ಅಂತ ಹೇಳ್ತಾರ. ಇನ್ನು ಬಿಜೆಪಿಯವರ ವಿಪ್ಗೆ ಅವರು ಹಾಗಾದರೆ ಒಳಪಡೋದಿಲ್ವಾ? ಯಾಕೆ ಒಳಪಡೋದಿಲ್ಲ? ಆ ಸಮಸ್ಯೆಯನ್ನು ಸ್ಪೀಕರ್ ಅವರು ಹೇಗೆ ತಗೊಳ್ತಾರೆ? ಈ ಎಲ್ಲ ವಿಚಾರಗಳು ಕೂಡ ಮುಖ್ಯವಾಗುತ್ತವೆ.